ಅಜ್ಞಾತವಾಸಿ ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಮೂವಿ. ಶಾಕಾಹಾರಿ ಸಿನಿಮಾದ ನಂತರ ಅದೇ ಜಾನರಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಕ್ಯಾರೆಕ್ಟರಲ್ಲಿ ರಂಗಾಯಣ ರಘು ಅವರು ಮುಖ್ಯ ಪಾತ್ರವಾಗಿ ಕಾಣಿಸಿಕೊಂಡಿದ್ದಾರೆ. 1997 ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಕೊಲೆ ಆಗುತ್ತೆ. ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಇದರ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ ಸಿನಿಮ್ಯಾಟೋಗ್ರಫಿ 90 ಶೇಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಕಲರಿಂಗ್ ಕೂಡ ನ್ಯಾಚುರಲ್ ಆಗಿ ಅನಿಸುತ್ತೆ. ಹಾಗೆ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಇದ್ರೂ ತುಂಬ ಇಂಪ್ಯಾಕ್ಟ್ ಮಾಡ್ತವೆ. ಸಿದ್ದು ಮೂಲುಮನಿ ಅವರು, ಶರತ್ ಲೋಹಿತಾಶ್ವ ಅವರು, ರವಿಶಂಕರ್ ಅವರು, ಪಾವನಗೌಡ ಅವರು, ಇವುಗಳೆಲ್ಲ ಪ್ರೇಕ್ಷಕರನ್ನ ಕಥೆಯಲ್ಲಿ ಹಿಡಿದಿಟ್ಕೊಳ್ಳೋವಂಥ ಕೆಪಾಸಿಟಿ ಇರುವ ಆ್ಯಕ್ಟರ್ಸ್. ಚರಣ್ ರಾಜ್ ಅವರ ಮ್ಯೂಸಿಕ್ಕು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಪ್ಲಸ್ ಆಯ್ತು ಅಂತಲೇ ಹೇಳ್ಬೋದು. ಹಾಡುಗಳು ಕೇಳೋಕ್ಕೆ ಚೆನ್ನಾಗಿತ್ತು, ಆದರೆ ಮನಸ್ಸಲ್ಲಿ ಮೆಲ್ಕು ಹಾಕೋ ಥರ ಯಾವುದೂ ಇಲ್ಲ ಅನಿಸುತ್ತೆ. ಮತ್ತು ಶೂಟ್ ಮಾಡಿರೋ ಲೊಕೇಶನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆ ಫೀಲ್ ಕೊಡ್ತು ಸಿನಿಮಾಗೆ. ಈ ಸಿನಿಮಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಂದರೆ ಅದು ಸ್ಕ್ರೀನ್ ಪ್ಲೇನ ಹೊಸದಾಗಿ ಟ್ರೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಲೀಡನ್ನು ತೋರಿಸೋದು, ನಂತರ ಅದರ ಬ್ಯಾಕ್ಗ್ರೌಂಡ್ನ ಕವರ್ ಮಾಡಿ ಮತ್ತೆ ಅದೇ ಪಾಯಿಂಟಿಗೆ ಬಂದು ಎಂಡ್ ಮಾಡೋದು, ಈ ರೀತಿ ಸ್ಕ್ರೀನ್ ಪ್ಲೇನ ಟ್ರೈ ಮಾಡಿದ್ದಾರೆ. ಆದರೆ ಇದರ ಪ್ರೋಸೆಸ್ಸಲ್ಲಿ ಸೀನ್ಗಳು ರಿಪೀಟೆಡ್ ಅಂತ ಅನಿಸ್ಬಿಡುತ್ತೆ. ಇನ್ನು ಇದರ ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ ಪಾತ್ರಗಳ ಇಂಟ್ರೊಡಕ್ಷನ್ ತುಂಬ ಟೈಮ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗೇ ಬೋರ್ ಹೊಡಿಸ್ಬಿಡುತ್ತೆ ಸಿನಿಮಾ. ಇದರ ಇನ್ನೊಂದು ಬಿಗ್ಗೆಸ್ಟ್ ನೆಗೆಟಿವ್ ಅಂದರೆ ಇದರ ಮಿಸ್ಟ್ರಿ ವರ್ಕ್ ಆಗಲಿಲ್ಲ. ಯಾಕಂದರೆ ಕೊಲೆ ಯಾರು ಮಾಡಿದರು, ಯಾಕೆ ಮಾಡಿದರು ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಇನ್ನು ಇದರ ಸ್ಕ್ರೀನ್ ಪ್ಲೇ ಅಲ್ಲಿ ಏನು ನಡೀತು ಅಂತ ಗೊತ್ತಿದ್ರೂ ಮತ್ತೆ ಅದೇ ಸೀನ್ಗಳನ್ನು ನೋಡಬೇಕಂದ್ರೆ ಕಷ್ಟ ಅನಿಸುತ್ತೆ. ಓವರಾಲ್ ಇದು ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಥ್ರಿಲ್ಲರ್ನ ಎಕ್ಸ್ಪೆಕ್ಟೇಷನ್ ಬಿಟ್ಟು ಒಂದು ಒಳ್ಳೆ ಸಿನಿಮಾ ನೋಡಬೇಕಂತ ಹೋದರೆ ಡಿಸಪಾಯಿಂಟ್ ಆಗಲ್ಲ ಅಂತ ಹೇಳ್ಬೋದು.